ಲಕ್ಷ್ಮಣ್ ಗೌಡರು ರೋಟರಿ ಅಧ್ಯಕ್ಷರು, ಕೆಂಪೇಗೌಡ ಯುವ ಸೇನೆ ಈ ಒಂದು ಆಧ್ವರ್ಯ ಪಂದ್ಯಾಟವನ್ನು ನಿರ್ವಹಿಸ್ತಾ ಇದೆ. ನಮ್ಮೊಂದಿಗಿದ್ದಾರೆ ಮತ್ತವರ ಕ್ರೀಡಾ ಪ್ರೋತ್ಸಾಹಕರು ಶಂಕರನಾರಾಯಣ ಕೊಳತೂರು ಅವರನ್ನು ಕೂಡ ಆತ್ಮೀಯವಾಗಿ ಗುರುತಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀಯುತ ಶಂಕರನಾರಾಯಣ ಕೊಳತೂರು ಅವರು ಹಿರಿಯರು ಕೂಡ ಕ್ರೀಡಾ ಪ್ರೋತ್ಸಾಹಕರು ಅವರನ್ನು ಕೂಡ ಆತ್ಮೀಯವಾಗಿ ಗುರುತಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಉದ್ಯಮಿಗಳು ಜಯಪ್ರಕಾಶ್ ಕೊಳತೂರು ಅವರನ್ನು ಕೂಡ ಆತ್ಮೀಯವಾಗಿ ಗುರುತಿಸಿ ಶ್ರೀಯುತ ಜೆಪಿ ಅವರನ್ನು ಆತ್ಮೀಯವಾಗಿ ಗುರುತಿಸಿ ಗೌರವಿಸಲಾಗ್ತಾ ಇದೆ. ಅವರನ್ನು ಕೂಡ ಆತ್ಮೀಯವಾಗಿ ಗುರುತಿಸಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮತ್ತವರ ಕ್ರೀಡಾ ಪ್ರೋತ್ಸಾಹಕರು ಕೂಡ ಈ ಒಂದು ಪಂದ್ಯಾಟಕ್ಕೆ ನಮ್ಮೊಂದಿಗೆ ಸಹಕರಿಸಿದ್ರು ಕೂಡ ಅವರನ್ನು ಕೂಡ ಆತ್ಮೀಯವಾಗಿ ಗುರುತಿಸಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಒಂದು ಪಂದ್ಯಾಟದ ನಮ್ಮ ಯಶಸ್ಸಿಗೆ ಸಹಕರಿಸುತ್ತಾರೆ ಅನಿಲ್ ಗೌಡ್ರು. ಪಂದ್ಯಕೂಟದಲ್ಲಿ ನಮಗೆ ಮ್ಯಾನ್ ಆಫ್ ದಿ ಸೀರೀಸ್ ಸೈಕಲ್ ಅನ್ನು ನೀಡಿದವರು, ಅವರನ್ನು ಕೂಡ ಆತ್ಮೀಯವಾಗಿ ಗುರುತಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಆಗಮಿಸಿ ಎಲ್ಲ ಪತ್ರಕರ್ತರ ಮಾಧ್ಯಮದವರಿಗೆ, ದೃಶ್ಯ ಮಾಧ್ಯಮದವರಿಗೂ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ. ಆದಷ್ಟು ಶೀಘ್ರ ಬನ್ನಿ. ಇವತ್ತಿಗೆ ಬೆಸ್ಟ್ ಬೌಲರ್ ಈ ಪ್ರಶಸ್ತಿ ಕೂಡ ನವೀನ ಖಾತೆಗೆ ಹೋಗ್ತಾ ಇದೆ. ನವೀನ್ ಗೌಡ ಅವರಿಗೆ ಮತ್ತೊಂದು ಪ್ರಶಸ್ತಿ. ಬೆಸ್ಟ್ ಬೌಲರ್ ಕೂಡ ನವೀನ್ ಗೌಡ ಅವರಿಗೆ ಕೂಡ ಮತ್ತೆ ತಂಡ ರನಸ ಪ್ರಶಸ್ತಿ ಈ ಬಾರಿಯ ರನಸ ಪ್ರಶಸ್ತಿನ ಪಡೆದ 55,555 ಆಕಾಂಕ್ಷಕ ಟ್ರೋಫಿ. ಆಕರ್ಷಕ ಟ್ರೋಫಿಯನ್ನು ಪಡೆದಂತ ತಂಡ ಡ್ರೀಮ್ ಡಿಫೆಂಡರ್ಸ್ ಗಳು. ಅದ್ಭುತವಾದಂತಹ ಒಂದು ಅಂಪೈರಿಂಗ್ ಕಾರ್ಯನಿರ್ವಹಿಸಿದಂತಹ ಪ್ರತಿಯೊಬ್ಬ ನಿರ್ಣಾಯಕರು ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಒಂದು ಪಂದ್ಯಾಟಕ್ಕಾಗಿ ಆಗಮಿಸಿದ ದೂರದ ಒಡಿಶಾ ಮೂಲದ ನಿರ್ಣಾಯಕ ಈ ಒಂದು ಕೊಳತೂರು ಗ್ರಾಮಸ್ಥರನ್ನು ಕೂಡ ಬಹಳಷ್ಟು ನಿರೀಕ್ಷೆಗೆ ಮೀರಿ ಸಂತೋಷವನ್ನು ನೀಡಿದಂತ ಅಂಪೈರ್, ಡ್ಯಾನ್ಸಿಂಗ್ ಅಂಪೈರ್, ವೇದಿಕೆ ಬಂದು ಈ ಒಂದು ಪ್ರಶಸ್ತಿಯನ್ನು ಪಡೆಯಬೇಕು. 1,11,111 ಹನುಮ ಅವರು, ಆರ್ಸಿಬಿ ಗುಲಾಬ್ ಅವರು ಟ್ರೋಫಿಯನ್ನು ಪಡೆದ ತಂಡ RCM. ಈ ಬಾರಿ IPL RCB ಗೆದ್ರೆ ಈ ಬಾರಿಯ ಕೆಂಪೇಗೌಡ ಕಪ್ ಅನ್ನು RCM ಗೆದ್ಕೊಳ್ತಾ ಇದೆ. ಅಭಿನಂದನೆ. ಕಳೆದ ಬಾರಿ ಕೂಡ ಮ್ಯಾನ್ ಆಫ್ ದಿ ಸೀರೀಸ್ ಪಡೆದಿದ್ರು, ಈ ಬಾರಿ ಕೂಡ ಸೈಕಲ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಚೂರ ವಿನಯನ ನವೀನ್ ಗೌಡ್ರು.
ಈಗ ಪ್ರಸ್ತುತ ಬಿಎಸ್ಸಿ ಬ್ಯಾಟರಾಯನಪುರದ ಪರವಾಗಿ ಆಟವನ್ನು ಆಡ್ತಾ ಇದ್ದಾರೆ. ಕಳೆದ ವಾರವಷ್ಟೇ ಚೆನ್ನೈಯಲ್ಲಿ ನಡೆದಂತ ಪಂದ್ಯದಲ್ಲಿ ಬ್ಯಾಟರಾಯನಪುರಕ್ಕೆ ಪ್ರಶಸ್ತಿಯನ್ನ ತಂದುಕೊಡೋದ್ರಲ್ಲಿ ಯಶಸ್ಸನ್ನು ಕಂಡಂತ ಹೊಸಕೋಟೆಯ ಹುಡುಗ ನವೀನ್ ಗೌಡ ಅವರಿಗೆ ಮತ್ತೊಮ್ಮೆ ಕೃತಜ್ಞತೆ ಅರ್ಪಿಸ್ತಾ ಇದ್ದೇವೆ. ನವೀನ್ ಗೌಡ ತುಂಬಾ ಚೆನ್ನಾಗಿ ಎಲ್ಲರಿಗೂ ಅಷ್ಟೇ ಆಡಕ್ ಬಂದಿರೋ ಪ್ಲೇಯರ್ಸ್ ಮತ್ತೆ ಆರ್ಗನೈಸರ್ಗಳು ಎಷ್ಟು ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಈ ತರ ಮಾಡಬೇಡಿ, ಎಲ್ಲರಿಗೂ ಸಪೋರ್ಟ್ ಮಾಡಬೇಡಿ ಕ್ರಿಕೆಟ್. ಇದು ಸಂತೋಷ್ ಸ್ಟೈಲ್, ಅಂಪೈರ್ ಸಂತೋಷ್ ಸ್ಟೈಲ್. ಹೊಸಕೋಟೆ ಜನತೆಯ ಪರವಾಗಿ, ಅದೇ ರೀತಿಯಲ್ಲಿ ಕೊಳತೂರು ಎಲ್ಲ ಗ್ರಾಮಸ್ಥರು ಕ್ರೀಡಾಭಿಮಾನಿಗಳ ಪರವಾಗಿ ಸಂತೋಷ್ ಅವರಿಗೆ ಸಂತೋಷವಾಗಲಿ. ನಮ್ಮ ಅತಿಥಿ ಗಣ್ಯರಿಂದ LG ಲಕ್ಷ ಇದ್ದಾರೆ. ನಮ್ಮೆಲ್ಲ ಅಂಪೈರ್ಸ್ಗಳು ವೇದಿಕೆ ಮೇಲ್ಭಾಗಕ್ಕೆ ಬಂದು ಸ್ಮರಣಿಕೆಯನ್ನು ಪಡಿಬೇಕು. ನಮ್ಮ ಅಂಪೈರ್ಸ್ಗಳು ಪ್ರಜ್ವಲ್ ಅವರು ಬನ್ನಿ, ಸ್ಮರಣಿಕೆಯನ್ನು ಪಡಿಬೇಕು. ಬನ್ನಿ. ಡಿಜೆ ನಮ್ಮ SN ಸ್ಪೋರ್ಟ್ಸ್ ನ ಪ್ರಜ್ವಲ್ ಅವರು, ಅದರ ಮಾಲಕರು ಶಮೀರ್, ಆದ್ರೆ ಪ್ರಮುಖ ಅರೇಂಜ್ಮೆಂಟ್ ಮಾಡಿದಂತ ವೆಂಕಟೇಶ್ ಅವರಿಗೂ ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತಾ ಅವರು ಬಂದು ಈ ಒಂದು ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಬರಬೇಕಂದ್ರೆ ಕಮೆಂಟ್ರಿ ತುಂಬಾ ಮುಖ್ಯ. ಮಾತಿನಲ್ಲಿ ಧನ್ಯವಾದ ಅರ್ಪಿಸುತ್ತಾ ಕೆಂಪೇಗೌಡರು ಕಪ್ ಸೀಸನ್ 2 ಇಲ್ಲಿಗೆ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ನಿಮಗೆಲ್ಲರೂ ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ. ಎಲ್ಲರೂ ಕೂಡ KS ಈ ಒಂದು ಯಶಸ್ವಿ ಪಂದ್ಯಾಟಕ್ಕೆ ಹರೀಶ್ ಗೌಡ್ರು ಅವರ ಒಂದು ಅಧ್ಯಕ್ಷತೆಯಲ್ಲಿ ಅನಿಲ್ ಗೌಡ್ರು ಕಳ್ತೂರು ಅವರ ಒಂದು ಸಾರಥ್ಯ ಅತಿ ಯಶಸ್ವಿಯಾಗಿ ಪಂದ್ಯಾಟ ಪೂರೈಕೆಯನ್ನು ಕಂಡಿದೆ. ಎಲ್ಲ KS ನ ಎಲ್ಲ ಸರ್ವ ಸದಸ್ಯರಿಗೆ, ಪದಾಧಿಕಾರಿಗಳಿಗೆ ಒಂದೇ ಮಾತಿನಲ್ಲಿ ಹೇಳ್ತಾ ಇದ್ದೇವೆ, ಧನ್ಯವಾದಗಳು. ತುಂಬಾ ಅಮೂಲ್ಯವಾದದ್ದು. 2025 ಅಲ್ಲಿ ಕೆಂಪೇಗೌಡ ಕಪ್ ಅಂತ ಹೇಳಿದ್ರು ಸ್ಟಾರ್ಟ್ ಮಾಡಿದ್ವಿ. ಆ ಒಂದು ಕಾರ್ಯಕ್ರಮ ತುಂಬಾ ಸಕ್ಸಸ್ಫುಲ್ ಆಗಿ ಬಂದಿದ್ದ ಕಾರಣ ಈ ವರ್ಷನೂ ನಮಗೆ ತುಂಬಾ ಚೆನ್ನಾಗಿ ಮಾಡಬೇಕು ಅನ್ನೋ ಉತ್ಸಾಹದಿಂದ ನಮ್ಮ ಕೆಂಪೇಗೌಡ ಸೇನೆ ಎಲ್ಲಾ ಸದಸ್ಯರು ನಮಗೆ ಸಪೋರ್ಟ್ ಮಾಡಿ ಈ ಕೆಂಪೇಗೌಡ ಕಪ್ ಯಶಸ್ವಿಯಾಗಿ ಬಂದಿದೆ. ಹಾಗೆ ನಮಗೊಂದು ಈ ಉತ್ಸಾಹಕ್ಕೆ ಮಾರ್ಗದರ್ಶಕರಾದ ಶರತ್ ಬಚ್ಚೇಗೌಡರು ಕೂಡ ನಾವು ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಪ್ರತಿಭಾ ಶರತ್ ಬಚ್ಚೇಗೌಡ ಅಕ್ಕವರು ಕೂಡ ಧನ್ಯವಾದಗಳು. ಹಾಗೆ ಬೈರೇಗೌಡ ಸಾಹೇಬರಿಗೆ ಹಾಗೂ ಸತೀಶ್ ಅಣ್ಣವ್ರಿಗೆ ಹಾಗೂ ರಾಜಶೇಖರ್ ಗೌಡರಿಗೆ, ಎಲ್ಲಾ ಬೆಂಗಳೂರು ಕುಟುಂಬದವರು ಕೂಡ ನಮ್ಮ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಲಕ್ಷ್ಮಣ ಗೌಡರಿಗೂ ಕೂಡ ನಮ್ಮ ಕಡೆಯಿಂದ ಧನ್ಯವಾದ. ಯಾರ್ಯಾರು ನಮಗೆ ಇಷ್ಟೊಂದು ಸಪೋರ್ಟ್ ಮಾಡಿ ಎಲ್ಲದಕ್ಕೂ ಸ್ಪಾನ್ಸರ್ ಮಾಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಕಾರಣಕ್ಕೆ ಎಲ್ಲ ದಾನಿಗಳು ಕೂಡ ನಾನು ನಮ್ಮ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಹಾಗೆ ಕೆಂಪೇಗೌಡ ಸೇನೆ ಹುಡುಗರು ಕೂಡ ಅಂದ್ರೆ ನಮ್ಮ ಸದಸ್ಯರಿಗೂ ಕೂಡ ನಮ್ಮ ತಂಡದಿಂದ ತುಂಬಾ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಹಾಗೆ ಮುಂದಿನ ದಿನಗಳು ಕೂಡ ನಾವು ಈ ಒಂದು ಕಾರ್ಯಕ್ರಮನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಚೆನ್ನಾಗಿ ಮಾಡಬೇಕು. ಇದ್ರ ಜೊತೆಗೆ ಕ್ರೀಡೆ ಆಗಿರ್ಬೋದು, ಮತ್ತೆ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಹಾಗೂ ಪ್ರತಿಭಾ ಪುರಸ್ಕಾರ ಆಗಿರ್ಬೋದು, ಸೋಷಿಯಲ್ ಆಕ್ಟಿವಿಟೀಸ್ ಆಗಿರ್ಬೋದು, ಎಲ್ಲಾದ್ರೂ ಮುಂದೆ ನಡ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ಗೋಲ್ ಇಟ್ಕೊಂಡಿದ್ವಿ. ಆ ಗೋಲ್ ಮುಂದಿನ ದಿನ ಚೆನ್ನಾಗಾಗ್ಲಿ ಅಂತ ಭಗವಂತರು ಬೇಡ್ಕೊತಾ ಇದ್ದೀನಿ. ನಿಮ್ಗೆಲ್ಲರಿಗೂ ತುಂಬಾ ಧನ್ಯವಾದಗಳು.